ಕ್ರಿಮಿನಲ್ ಹಿನ್ನೆಲೆಯುಳ್ಳ ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಶಾಸಕ ಸ್ಥಾನದಿಂದ ಕೂಡಲೇ ವಜಾ ಮಾಡಬೇಕು ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ದೇವರಾಜೇಗೌಡ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುನಿರತ್ನ ಗುತ್ತಿಗೆದಾರರನ್ನ ಹಣಕ್ಕಾಗಿ ಪೀಡಿಸಿ ಅವರ ಕುಟುಂಬದವರ ಹೆಸರು ಬಳಸಿ ಜಾತಿ ನಿಂದನೆ ಮಾಡಿದ್ದಾರೆ. ತುಚ್ಛವಾದ ಪದ ಬಳಸಿ ಸ್ತ್ರೀಕುಲಕ್ಕೆ ಅವಮಾನ ಮಾಡಿದ್ದಾರೆ. ಹಣಕ್ಕಾಗಿ ಬಿಜೆಪಿಯವರು ಎಂತಹ ಕೀಳು ಮಟ್ಟಕ್ಕಾದರೂ ಇಳಿಯುತ್ತಾರೆ ಎಂಬುದು ಇದರಿಂದ ಸಾಬೀತಾಗಿದೆ. ಮುನಿರತ್ನ ಅವರು ಒಕ್ಕಲಿಗರು ಹಾಗೂ ದಲಿತ ಸಮುದಾಯವನ್ನ ಅವಹೇಳನಕಾರಿಯಾಗಿ ನಿಂದಿಸಿ ಅವಮಾನ ಮಾಡಿದ್ದಾರೆ. ಇದನ್ನ ಒಕ್ಕಲಿಗ ಸಮುದಾಯದ ಮೇರು ಸ್ವಾಮೀಜಿ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಖಂಡಿಸಿದ್ದಾರೆ. ಆದರೆ ಸೋಕಾಲ್ಡ್ ಒಕ್ಕಲಿಗರ ನಾಯಕರೆನಿಸಿಕೊಂಡಿರುವ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್, ಎಚ್.ಡಿ. ಕುಮಾರಸ್ವಾಮಿ, ಪ್ರತಾಪ್ ಸಿಂಹ ಮೊದಲಾದವರು ಖಂಡನೆ ಹೇಳಿಕೆ ನೀಡದೆ ಮುನಿರತ್ನ ಪರ ವಕಾಲತು ವಹಿಸಿರುವುದು ನಾಚಿಕೆಗೇಡಿನ ಸಂಗತಿ. ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಆತ್ಮಗೌರವ ಇದ್ದರೆ ಅಪಮಾನ ಹಿನ್ನೆಲೆಯುಳ್ಳ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ಕಿತ್ತು ಹಾಕಬೇಕು, ಅಲ್ಲದೆ ಬಿಜೆಪಿಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಮುನಿರತ್ನ ಅವರ ವಿಚಾರವಾಗಿ ರಾಜರಾಜೇಶ್ವರಿ ನಗರದ ಶಾಸಕರಾಗಿರ್ತಕ್ಕಂಥ ಮುನಿರತ್ನರವರು ಕಳೆದ ವಾರದಲ್ಲಿ BBMP ಗುತ್ತಿಗೆದಾರರನ್ನು ಉದ್ದೇಶಿಸಿ ಹಣಕ್ಕಾಗಿ ಪೀಡಿಸಿ ಲಂಚಕ್ಕಾಗಿ ಒತ್ತಾಯವನ್ನು ಮಾಡಿ ಹಣ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವರ ತಾಯಿ, ಅವರ ಹೆಂಡತಿ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ನಮ್ಮ ಪಕ್ಷ ಖಂಡಿಸುತ್ತೆ. ಹಣಕ್ಕಾಗಿ ಎಂಥ ಕೀಳು ಮಟ್ಟಕ್ಕಾದರೂ ಹೋಗ್ತಾರೆ ಮುನಿರತ್ನವರವರು ಅನ್ನೋದು ಇದರಿಂದ ಎದ್ದು ಕಾಣುತ್ತೆ. ಮಹಿಳೆಯರ ಬಗ್ಗೆ ಗೌರವ ಇಲ್ಲ. ಫಸ್ಟ್ ಆಫ್ ಆಲ್ ಬಿಜೆಪಿ ಮುಖಂಡರಿಗೆ ಗೌರವ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ರಘು ರಂಗಸ್ವಾಮಿ, ದೇವರಾಜು, ತುಳಸಿ ಪ್ರಸಾದ್, ಹರೀಶ್ ಇದ್ದರು.